ಎಲ್ರಿಗೂ ನಮಸ್ಕಾರ. ಇವತ್ತೊಂದು ವಿಶೇಷ ದಿನದ ಬಗ್ಗೆ ಮಾತಾಡೋಣ. ಅಂದ್ರೆ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ. ಯಾಕೆ ಈ ದಿನವನ್ನೇ ಆರಿಸಿದ್ರು? ಇದ್ರ ಹಿನ್ನೆಲೆ ಏನು? ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ? ಹೌದು, ಖಂಡಿತ. ಅಂತಾರಾಷ್ಟ್ರೀಯ ಯೋಗ ದಿನ ಇದಕ್ಕೊಂದು ದೊಡ್ಡ ಇತಿಹಾಸವೇ ಇದೆ. ಹೌದು. ನಾವು ಕೆಲವು ಲೇಖನಗಳನ್ನ, ಮಾಹಿತಿಗಳನ್ನ ನೋಡಿದ್ವಿ. ಅದ್ರ ಆಧಾರದ ಮೇಲೆ ಮಾತಾಡೋಣ. ಸರಿ, ಹಾಗಿದ್ರೆ ಇದ್ರ ಶುರು? ಇದು ಹೇಗ್ ಬಂತು? ಇದ್ರ ಐಡಿಯಾ ಯಾರ್ದು? ಇದರ ಮೂಲ ಬಂದಿದ್ದು ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರಿಂದ. ಓ ಹೌದಾ? ಹೌದು, ಅವರು 2014ರಲ್ಲಿ ಅಂದ್ರೆ ಸೆಪ್ಟೆಂಬರ್ 27ರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಒಂದು ಭಾಷಣ ಮಾಡಿದ್ರು. ಹ್ಮ್. ಆ ಭಾಷಣದಲ್ಲಿ ಯೋಗದ ಮಹತ್ವ, ಅದರ ಪ್ರಯೋಜನಗಳು, ಮತ್ತೆ ಅದು ಹೇಗೆ ನಮ್ಮ ದೇಹ ಮತ್ತು ಮನಸ್ಸಿನ ಸಮತೋಲನಕ್ಕೆ ಸಹಾಯ ಮಾಡುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ಓಕೆ, ಸೊ ಆ ಭಾಷಣದಿಂದ ಇದು ಶುರುವಾಯ್ತು. ಹೌದು, ಅಲ್ಲಿಂದ ಶುರು. ಆದ್ರೆ ಇಲ್ಲಿ ಇನ್ನೊಂದು ಸ್ವಾರಸ್ಯಕರ ವಿಷಯ ಇದೆ. ಏನು? ಅಂದ್ರೆ ಈ ಪ್ರಸ್ತಾವನೆಗೆ ಸಿಕ್ಕಿದ ಜಾಗತಿಕ ಬೆಂಬಲ ಇದೆಯಲ್ಲ, ಹಾ. ಅದ್ ನಿಜಕ್ಕೂ ಅಮೇಜಿಂಗ್. ಡಿಸೆಂಬರ್ 11, 2014ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಒಂದು ನಿರ್ಣಯವನ್ನ ಅಂಗೀಕರಿಸಿತು. ಯಾವ ನಿರ್ಣಯ? ಅದೇ ಜೂನ್ 21ನ್ನ ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಘೋಷಣೆ ಮಾಡೋ ನಿರ್ಣಯ. ಓ. ಕೇಳಿದ್ರೆ ಆಶ್ಚರ್ಯ ಆಗತ್ತೆ. 177 ದೇಶಗಳು ಇದಕ್ಕೆ ಸಹಪ್ರಾಯೋಜಕತ್ವ ಅಂದ್ರೆ ಕೋ-ಸ್ಪಾನ್ಸರ್ ಮಾಡಿದ್ವು. 177 ದೇಶಗಳು? ವಾವ್! ಹೌದು, ಇದು ವಿಶ್ವಸಂಸ್ಥೆಯ ಇತಿಹಾಸದಲ್ಲೇ ಒಂದು ರೆಕಾರ್ಡ್. ಅಷ್ಟು ದೇಶಗಳು ಒಟ್ಟಿಗೆ ಒಂದು ನಿರ್ಣಯಕ್ಕೆ ಬೆಂಬಲ ಕೊಟ್ಟಿದ್ದು. ಇದು ನಿಜಕ್ಕೂ ದೊಡ್ಡ ವಿಷಯ. ಯಾಕಿಷ್ಟು ಬೆಂಬಲ ಸಿಕ್ಕಿರ್ಬೋದು? ಬಹುಶಃ ಯೋಗ ಅನ್ನೋದು ಯಾವುದೇ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ ಅನ್ನೋದು ಒಂದು ಕಾರಣ ಇರ್ಬೋದು. ಇದು ಆರೋಗ್ಯ, ಶಾಂತಿ, ಸಾಮರಸ್ಯದ ಬಗ್ಗೆ ಮಾತಾಡುತ್ತೆ. ಇದು ಎಲ್ಲರಿಗೂ ಬೇಕಾಗಿರೋದು ಅಲ್ವಾ? ಹೌದು, ನಿಜ. ಸರಿ, ಆದ್ರೆ ಜೂನ್ 21ನೇ ತಾರೀಕನ್ನ ಯಾಕೆ ಆಯ್ಕೆ ಮಾಡಿದ್ರು? ಅದಕ್ಕೆ ಏನಾದ್ರೂ ಸ್ಪೆಸಿಫಿಕ್ ಕಾರಣ ಇದೆಯಾ? ಖಂಡಿತ ಇದೆ. ಜೂನ್ 21 ಇದು ಉತ್ತರಾರ್ಧಗೋಳದಲ್ಲಿ ಅಂದ್ರೆ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ವರ್ಷದ ಅತಿ ಉದ್ದದ ಹಗಲು ಇರುವ ದಿನ. ಓ, ಸಮ್ಮರ್ ಸಾಲ್ಸ್ಟಿಸ್. ಹೌದು, ಅದೇ ಬೇಸಿಗೆಯ ಐನ ಸಂಕ್ರಾಂತಿ. ಯೋಗದ ಸಂಪ್ರದಾಯದಲ್ಲಿ ಈ ದಿನಕ್ಕೆ ಒಂದು ಆಧ್ಯಾತ್ಮಿಕ ಮಹತ್ವ ಇದೆ ಅಂತ ಹೇಳ್ತಾರೆ. ಇದು ದಕ್ಷಿಣಾಯನದ ಆರಂಭವನ್ನು ಸೂಚಿಸುತ್ತೆ. ಅಂದ್ರೆ ಸೂರ್ಯ ದಕ್ಷಿಣದ ಕಡೆಗೆ ಚಲಿಸುವ ಸಮಯ. ಈ ಸಮಯ ಆಧ್ಯಾತ್ಮಿಕ ಸಾಧನೆಗಳಿಗೆ, ಅಭ್ಯಾಸಗಳಿಗೆ ತುಂಬಾ ಒಳ್ಳೇದು ಅಂತ ಒಂದು ನಂಬಿಕೆ. ಓ, ಹಾಗಾದ್ರೆ ಆ ದಿನಾಂಕದ ಆಯ್ಕೆ ಹಿಂದೆ ಇಷ್ಟೆಲ್ಲ ಇದೆಯಾ? ಇದು ಕೇವಲ ಒಂದು ದಿನಾಂಕ ಅಲ್ಲ. ಖಂಡಿತ. ಅದಕ್ಕೆ ಒಂದು ಸಾಂಸ್ಕೃತಿಕ, ಆಧ್ಯಾತ್ಮಿಕ ಮತ್ತೆ ಖಗೋಳೀಯ ಆ ಥರದ ನಂಟಿದೆ. ಇಂಟ್ರೆಸ್ಟಿಂಗ್. ಹಾಗಿದ್ರೆ ಮೊದಲ ಆಚರಣೆ ಹೇಗಿತ್ತು? 2015ರಲ್ಲಿ ಅಲ್ವಾ? ಹೌದು, ಜೂನ್ 21, 2015 ನವದೆಹಲಿಯಲ್ಲಿ ಮುಖ್ಯ ಕಾರ್ಯಕ್ರಮ ನಡೆಯಿತು. ಅದು ಒಂದು ದೊಡ್ಡ ಈವೆಂಟ್. ಎಷ್ಟು ಜನ ಸೇರಿದ್ರು? ಸುಮಾರು 35,000ಕ್ಕೂ ಹೆಚ್ಚು ಜನ. ಅದರಲ್ಲೂ ವಿಶೇಷ ಅಂದ್ರೆ 84 ಬೇರೆ ಬೇರೆ ದೇಶಗಳ ಗಣ್ಯರು ಕೂಡ ಭಾಗವಹಿಸಿದ್ರು. ವಾವ್, 84 ದೇಶಗಳು! ಹೌದು, ಇದು 2 ಗಿನ್ನೆಸ್ ವಿಶ್ವ ದಾಖಲೆಗಳನ್ನ ಕೂಡ ಸ್ಥಾಪಿಸಿತು. ಓ, ಯಾವುದರಲ್ಲಿ? ಒಂದು ಅತಿ ದೊಡ್ಡ ಯೋಗ ಕ್ಲಾಸ್, ಇನ್ನೊಂದು ಅತಿ ಹೆಚ್ಚು ರಾಷ್ಟ್ರೀಯತೆಗಳ ಜನರು ಒಂದೇ ಕಡೆ ಯೋಗ ಮಾಡಿದ್ದು. ಅದ್ಭುತ. ಅಲ್ಲಿಂದ ಶುರುವಾಗಿ ಇವತ್ತಿಗೂ ಇದರ ಜನಪ್ರಿಯತೆ ಹೆಚ್ಚುತ್ತಲೇ ಇದೆ ಅನ್ಸುತ್ತೆ. ಹೌದು, ಖಂಡಿತವಾಗಿಯೂ. ಈಗ 190ಕ್ಕೂ ಹೆಚ್ಚು ದೇಶಗಳಲ್ಲಿ ಇದನ್ನು ಆಚರಿಸ್ತಾರೆ ಅಂತ ವರದಿಗಳಿವೆ. 190ಕ್ಕೂ ಹೆಚ್ಚು? ಎಲ್ಲೆಲ್ಲ ಆಚರಿಸ್ತಾರೆ? ಎಲ್ಲೆಡೆ. ಪಾರ್ಕ್ಗಳು, ಸ್ಕೂಲ್ಗಳು, ಕಮ್ಯುನಿಟಿ ಸೆಂಟರ್ಗಳು, ಸಾಂಸ್ಕೃತಿಕ ಕೇಂದ್ರಗಳು. ಜನ ಗುಂಪು ಗುಂಪಾಗಿ ಸೇರಿ ಯೋಗ ಮಾಡೋದನ್ನ ನಾವು ನೋಡ್ಬೋದು. ಇದರ ಮುಖ್ಯ ಉದ್ದೇಶ ಏನು? ಅಂದ್ರೆ ಯಾಕಿಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಬೇಕು? ಮುಖ್ಯ ಉದ್ದೇಶ ಸಹಜವಾಗಿಯೇ ಆರೋಗ್ಯ ಮತ್ತು ಸ್ವಾಸ್ಥ್ಯವನ್ನ ಪ್ರಮೋಟ್ ಮಾಡೋದು. ಯೋಗ ಅಂದ್ರೆ ಬರೀ ದೇಹ ಬಗ್ಗಿಸೋದು, ಸ್ಟ್ರೆಚ್ ಮಾಡೋದು ಅಷ್ಟೇ ಅಲ್ಲ. ಇದು ನಮ್ಮ ದೇಹದ ಫ್ಲೆಕ್ಸಿಬಿಲಿಟಿ ಹೆಚ್ಚಿಸುತ್ತೆ, ಪಾಶ್ಚರ್ ಸರಿ ಮಾಡುತ್ತೆ, ಮಸಲ್ ಸ್ಟ್ರೆಂತ್ ಕೊಡುತ್ತೆ. ದೇಹಕ್ಕಾಯ್ತು, ಮನಸ್ಸಿಗೆ? ಅದೇ ಮುಖ್ಯ. ಮಾನಸಿಕವಾಗಿ ಕೂಡ ಇದು ತುಂಬಾ ಉಪಯೋಗಕಾರಿ. ಸ್ಟ್ರೆಸ್ ಕಡಿಮೆ ಮಾಡುತ್ತೆ, ಆತಂಕವನ್ನ ಕಡಿಮೆ ಮಾಡುತ್ತೆ, ಮನಸ್ಸಿಗೆ ಒಂದು ರೀತಿ ಶಾಂತಿ, ನೆಮ್ಮದಿ ಕೊಡುತ್ತೆ. ಹೌದು, ಪ್ರಾಣಾಯಾಮ, ಧ್ಯಾನ ಎಲ್ಲ ಇದ್ರಲ್ಲಿ ಬರುತ್ತೆ ಅಲ್ವಾ? ಖಂಡಿತ. ಪ್ರಾಣಾಯಾಮ ಅಂದ್ರೆ ಉಸಿರಾಟದ ಟೆಕ್ನಿಕ್ಸ್, ಮತ್ತೆ ಧ್ಯಾನ ಅಂದ್ರೆ ಮೆಡಿಟೇಷನ್, ಇವು ತುಂಬಾ ಪವರ್ಫುಲ್. ಪ್ರತಿ ವರ್ಷ ಬೇರೆ ಬೇರೆ ಥೀಮ್ ಇರುತ್ತೆ ಅಂತ ಕೇಳಿದ್ದೀನಿ. ಹೌದು, ಪ್ರತಿ ವರ್ಷ ಒಂದು ಧ್ಯೇಯವಾಕ್ಯ ಇರುತ್ತೆ. ಉದಾಹರಣೆಗೆ 2021ರಲ್ಲಿ ಕೋವಿಡ್ ಟೈಮಲ್ಲಿ ಯೋಗ ಫಾರ್ ವೆಲ್ ಬೀಯಿಂಗ್ ಅಂದ್ರೆ ಯೋಗ ಕ್ಷೇಮಕ್ಕಾಗಿ ಅನ್ನೋ ಥೀಮ್ ಇತ್ತು. ಆ ಪರಿಸ್ಥಿತಿಗೆ ಅದು ಸೂಕ್ತವಾಗಿತ್ತು. ಹೌದು. ಹಾಗೇನೆ ಹೃದಯಕ್ಕಾಗಿ ಯೋಗ, ಶಾಂತಿಗಾಗಿ ಯೋಗ, ಈ ರೀತಿಯ ಥೀಮ್ಗಳು ಇದ್ವು. ಯೋಗ ಅನ್ನೋದು ನಮ್ಮ ಭಾರತದ ಸಾವಿರಾರು ವರ್ಷಗಳ ಹಳೆಯ ಪರಂಪರೆ. ಹೌದು.
ಈ ದಿನದ ಆಚರಣೆ ಮೂಲಕ ಯೋಗದ ಜೊತೆಗೆ ನಮ್ಮ ಬೇರೆ ಸಾಂಪ್ರದಾಯಿಕ ಜ್ಞಾನವನ್ನು ಜಗತ್ತಿಗೆ ತಲುಪಿಸೋ ಪ್ರಯತ್ನ ನಡೀತಿದೆ ಅಲ್ವಾ? ಆಯುರ್ವೇದ, ಧ್ಯಾನ, ಈ ತರಹ. ಖಂಡಿತವಾಗಿ ಇದು ಭಾರತದ ಸಾಂಸ್ಕೃತಿಕ ಪರಂಪರೆಯ ಒಂದು ಪ್ರಮುಖ ಭಾಗ. ಇದನ್ನ ಜಗತ್ತಿನೊಂದಿಗೆ ಹಂಚಿಕೊಳ್ಳುವುದರಲ್ಲಿ ಒಂದು ಹೆಮ್ಮೆ ಇದೆ. ಬೇರೆ ಬೇರೆ ದೇಶಗಳಲ್ಲಿರೋ ನಮ್ಮ ರಾಯಭಾರ ಕಚೇರಿಗಳು, ಕಲ್ಚರಲ್ ಸೆಂಟರ್ಗಳು ಇದರಲ್ಲಿ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತವೆ. ಅವ್ರು ಹೇಗೆ ಸಹಾಯ ಮಾಡ್ತಾರೆ? ಅವರು ಕಾರ್ಯಕ್ರಮಗಳನ್ನು ಆಯೋಜಿಸ್ತಾರೆ, ವರ್ಕ್ಶಾಪ್ ನಡೆಸ್ತಾರೆ, ಸ್ಥಳೀಯ ಜನರನ್ನ ಇದರಲ್ಲಿ ಭಾಗವಹಿಸುವ ಹಾಗೆ ಪ್ರೋತ್ಸಾಹಿಸ್ತಾರೆ. ಒಂದು ರೀತಿ ಸಾಂಸ್ಕೃತಿಕ ಸೇತುವೆಯಾಗಿ ಕೆಲಸ ಮಾಡ್ತಾರೆ. ಇತ್ತೀಚೆಗೆ ಟೆಕ್ನಾಲಜಿ ಕೂಡ ತುಂಬಾ ಹೆಲ್ಪ್ ಮಾಡ್ತಿದೆ ಅನ್ಸತ್ತೆ. ಹೌದು, ಖಂಡಿತ. ಈಗ ನೋಡಿ, ಲೈವ್ ಸ್ಟ್ರೀಮ್ಗಳು ನಡೀತವೆ, ಆನ್ಲೈನ್ ಯೋಗ ಚಾಲೆಂಜ್ಗಳು ಬರ್ತವೆ, ಯೋಗ ಆ್ಯಪ್ಗಳು ಬಂದಿವೆ. ಹೌದು ಹೌದು. ಇದರಿಂದ ದೂರದಲ್ಲಿರೋರು ಅಥವಾ ಕಾರ್ಯಕ್ರಮಕ್ಕೆ ಹೋಗಕ್ಕಾಗದೇ ಇರೋರು ಕೂಡ ತಮ್ಮ ಮನೆಯಲ್ಲೇ ಕೂತು ಭಾಗವಹಿಸಬಹುದು. ಇದರ ರೀಚ್ ತುಂಬಾ ಜಾಸ್ತಿ ಆಗಿದೆ. ಇದರಿಂದ ಹೆಲ್ತ್ ಟೂರಿಸಂಗೂ ಏನಾದ್ರೂ ಅನುಕೂಲ ಆಗಿದ್ಯಾ? ಖಂಡಿತ. ಜನರು ಯೋಗ ಕಲಿಯೋಕೆ, ಯೋಗ ರಿಟ್ರೀಟ್ಗಳಿಗೆ ಅಂತ ಭಾರತಕ್ಕೆ ಬರೋದು ಹೆಚ್ಚಾಗಿದೆ. ಇದು ಆರೋಗ್ಯ ಪ್ರವಾಸೋದ್ಯಮಕ್ಕೆ ಒಂದು ಬೂಸ್ಟ್ ಕೊಟ್ಟಿದೆ. ಇದಲ್ದೆ ಇದು ಒಂದು ರೀತಿ ಸಾಂಸ್ಕೃತಿಕ ರಾಯಭಾರತ್ವ ತರನೂ ಕೆಲಸ ಮಾಡ್ತಿದೆ ಅಲ್ವಾ? ಹೌದು, ಅದನ್ನ ಕಲ್ಚರಲ್ ಡಿಪ್ಲೊಮಸಿ ಅಂತಾರಲ್ಲ ಹಾಗೆ. ಯೋಗದ ಮೂಲಕ ಬೇರೆ ಬೇರೆ ಸಂಸ್ಕೃತಿಗಳ ಜನರ ನಡುವೆ ಒಂದು ಬಾಂಧವ್ಯ ಬೆಳೆಯುತ್ತೆ. ಇದು ರಾಷ್ಟ್ರಗಳ ನಡುವೆ ಶಾಂತಿ, ಏಕತೆಯನ್ನ ಪ್ರೋತ್ಸಾಹಿಸುತ್ತೆ. ಓಕೆ, ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಇದರ ಪ್ರಾಮುಖ್ಯತೆ ಏನು? ನೋಡಿ, ಅಂತಾರಾಷ್ಟ್ರೀಯ ಯೋಗ ದಿನ ಅನ್ನೋದು ಕೇವಲ ಒಂದು ಸಿಂಬಾಲಿಕ್ ಆಚರಣೆ ಅಲ್ಲ. ಇದು ನಿಜವಾಗ್ಲೂ ಒಂದು ಜಾಗತಿಕ ಆಂದೋಲನವಾಗಿ ಬೆಳೆದಿದೆ. ಲಕ್ಷಾಂತರ ಜನರಿಗೆ ಆರೋಗ್ಯವಾಗಿರೋಕೆ, ಬ್ಯಾಲೆನ್ಸ್ಡ್ ಲೈಫ್ ನಡೆಸೋಕೆ ಇದು ಪ್ರೇರಣೆ ಕೊಡ್ತಿದೆ. ಇದು ನಮ್ಮ ದೇಹದ ಶಕ್ತಿ, ಮನಸ್ಸಿನ ಸ್ಪಷ್ಟತೆ, ಆಮೇಲೆ ಆಧ್ಯಾತ್ಮಿಕ ಬೆಳವಣಿಗೆಗೂ ಒಂದು ಒಳ್ಳೆ ವೇದಿಕೆಯಾಗಿದೆ. ಸರಿ, ಕೇಳುಗರು ಯೋಚನೆ ಮಾಡೋಕೆ ಒಂದು ವಿಷಯ ಕೊಟ್ಟು ಮುಗಿಸೋಣ. ಖಂಡಿತ. ಯೋಗ ಅಂದ್ರೆ ಬರೀ ನಮ್ಮ ದೇಹಕ್ಕೆ ಕೊಡುವ ವ್ಯಾಯಾಮನ, ಅಥವಾ ಅದಕ್ಕೂ ಮೀರಿದ ಏನೋ ಒಂದು ಆಳವಾದ ಅರ್ಥ ಇದೆಯಾ ಅದಕ್ಕೆ? ಈ ಗ್ಲೋಬಲ್ ಆಚರಣೆ ನಮಗೆ ವೈಯಕ್ತಿಕವಾಗಿ ನಮ್ಮ ಒಳಗಿನ ಶಾಂತಿ, ಸಮತೋಲನ ಕಂಡುಕೊಳ್ಳೋಕೆ ಹೇಗೆ ದಾರಿ ತೋರಿಸ್ಬೋದೋ ಇದನ್ನ ಸ್ವಲ್ಪ ಯೋಚನೆ